ಒಂದು 2-3 ವಾರದಿಂದ ಎಲ್ಲಿ ನೋಡಿದ್ರೂ ಈ ಕೇರಳ ಬಸ್ ಇನ್ಸಿಡೆಂಟ್ದೇ ಮಾತು. ಎಷ್ಟೊಂದು ಜನಕ್ಕೆ ಏನಾಗಿದೆ, ಇಂಥದ್ದಾಗಿದೆ, ಯಾರು ತಪ್ಪು ಯಾರು ಸರಿ ಅನ್ನೋದು ಹೆವಿ ಕನ್ಫ್ಯೂಷನ್ಸ್ ತಂದಿಕ್ಬಿಟ್ಟಿದೆ ಈ ಕೇರಳ ಬಸ್ ಇನ್ಸಿಡೆಂಟ್ ಕೇಸು. ಯಾಕಂದರೆ ಕೇರಳ ಬಸ್ ಇನ್ಸಿಡೆಂಟ್ ಕೇಸ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಕೆಲವೊಂದು ವೀಡಿಯೋಸ್ ತುಂಬ ವೈರಲ್ ಆಗಿತ್ತು. ಏನಂದರೆ ಬಸ್ಸಲ್ಲಿ ಹತ್ತಿದ್ದ ಗಂಡಸರು ಅಂದರೆ ಕೆಲವೊಂದು ಯಂಗ್ ಫೀಮೇಲ್ಸ್ ಮೇಲೆ ವರ್ಷದನ್ನ ಅವ್ರಿಗೆ ಗೊತ್ತಿಲ್ಲದೆ ಇರೋಂಗೆ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಸೊ ಆ ವಿಡಿಯೋಸ್ನೆಲ್ಲ ನಾನು ಇವಾಗ ಪ್ಲೇ ಮಾಡ್ತೀನಿ. എന്തോ കാണിക്കുന്നത് വീട്ടിൽ അമ്മയും മകന്മാരൊന്നും ഇല്ല നമുക്ക്. എന്ത് വൃത്തിയായിട്ട പരിപാടി കാണിക്കുന്നത് അറിയോ? നിന്റെ വീട്ടിൽ അമ്മയും പെങ്ങന്മാരും ഉണ്ടോടാ? ഉണ്ടോടാ നിന്റെ വീട്ടിൽ അമ്മയും പെങ്ങന്മാരും? ഉണ്ടോടാ നിന്റെ വീട്ടിൽ അമ്മയും പെങ്ങന്മാരും? ഉണ്ടോ? ഉണ്ടോടാ? പറ്റിയ ക്യാമറ കാണിക്കണോ? ಸೊ ಈ ಪರ್ಟಿಕ್ಯುಲರ್ ವಿಡಿಯೋಸ್ ಎಲ್ಲ ನೋಡಿದಾಗ ಹೆಂಗ್ ಅಸಹ್ಯ ಅನ್ಸುತ್ತಂದ್ರೆ, ಒಬ್ಬ ಮನುಷ್ಯ ಎಷ್ಟೇ ಗಂಡಸಾಗಿದ್ರೇನು ಇಂಥ ನೀಚ ಕೆಲಸ ಮಾಡಿದ್ರೆ ಅವನ್ನ ಯಾರು ರೆಸ್ಪೆಕ್ಟ್ ಕೊಡಲ್ಲ. ಅವನ ಎಂಥ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಬಂದಿದ್ರೇನು, ಎಷ್ಟೇನು ಒಳ್ಳೆಯವನಾಗಿದ್ರೇನೋ ಅವನಿಗೆ ಮರ್ಯಾದೆ ಕೊಡೋದು ನಿಲ್ಲಿಸ್ಬಿಡ್ತಾರೆ. ಸೊ ಈ ಥರನೇ ಒಂದು ಇನ್ಸಿಡೆಂಟ್ ಆಗುತ್ತೆ. ಅಂದರೆ ಈ ಥರ ರಿಯಲ್ ಇನ್ಸಿಡೆಂಟ್ಸ್ ಆಗಬೇಕಾದ್ರೆ ಯಾವುದೇ ವಿಡಿಯೋ ಬಿಟ್ರೂ ವೈರಲ್ ಆಗುತ್ತೆ ಅನ್ನೋದು ಸ್ವಲ್ಪ ಕೆಲವೊಂದು ಜನ ನಂಬಿಡ್ತಾರೆ. ಆದ್ರಿಂದ ಇನ್ನೋಸೆಂಟ್ ಪೀಪಲ್ ನಾನು ಬ್ಲೇಮ್ ಮಾಡೋಕ್ಕೆ ಚಾನ್ಸ್ ಬಂದ್ಬಿಡುತ್ತೆ ಅನ್ನೋದಕ್ಕೆ ಈ ಇನ್ಸಿಡೆಂಟೇ ಕಾರಣ. ಅಂತ ಏನಂದ್ರೆ, ಸೊ ಶಿಮ್ಜಿತಾ ಅನ್ನೋ 35 ವರ್ಷದ ಒಂದು ಮಹಿಳೆ ಕೋಳಿಕಡ ಅನ್ನೋ ಒಂದು ಡಿಸ್ಟಿಕಲ್ಲಿ ಒಂದು ಪ್ರೈವೇಟ್ ಬಸ್ಸಿಗೆ ಹತ್ತುತ್ತಾಳೆ. ಪ್ರೈವೇಟ್ ಬಸ್ಸಿಗೆ ಹತ್ತಿದಾಗ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ವಿಡಿಯೋ ಆನ್ ಮಾಡ್ತಾಳೆ, ವಿಡಿಯೋ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ತಾಳೆ. ಅದರಲ್ಲಿ ಒಂದು ಅಪರಿಚಿತ ವ್ಯಕ್ತಿ ಅವಳ ಮುಂದೆ ನಿಂತಿರ್ತಾರೆ. ಅಂದರೆ ಅವಳ ಲೆಫ್ಟ್ ಸೈಡಿಗೆ ನಿಂತಿರ್ತಾಳೆ, ಎಡಗಡೆ. ಸೊ ಆ ಪರ್ಸನ್ ಇವಳನ್ನ ಒರೆಸ್ತಿದ್ದಾಳೆ ಅಂತ ಒಂದು ವಿಡಿಯೋ ಮಾಡ್ತಾಳೆ. ಆ ವಿಡಿಯೋ ಎಲ್ಲಿವರೆಗೂ ಹೋಗುತ್ತೆ ಅಂದರೆ ಸೆಕೆಂಡ್ ಟೈಮು ಒಂದು ವಿಡಿಯೋ ಮಾಡ್ತಾಳೆ. ಅಂದರೆ ಆ ಟೈಮಲ್ಲಿ ಆ ಪರ್ಸನ್ ರೈಟ್ ಸೈಡ್ ಇರ್ತಾನೆ, ಅಂದರೆ ಬಲಗಡೆ ಇರ್ತಾನೆ. ಆವಾಗ ಆ ಪರ್ಸನ್ ಇಳಿಯೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಸೊ ಅಲ್ಲಿ ಏನು ಕಾಣಿಸುತ್ತೆ ಅಂದರೆ, ಈ ಶಿಮ್ಜಿತಾ ಅವಳೇ ಏನೋ ಹೋಗಿ ಅವನು ಟಚ್ ಮಾಡ್ತಿದ್ದಾನ ಇಲ್ಲ ಟಚ್ ಟ್ರೈ ಮಾಡ್ತಿದ್ದಾನ ಅಂತ ಇವಳು ಗೊತ್ತಾಗೋ ಥರ ಆಗಲಿ ಅನ್ನೋ ಥರ ಮುಂದೆ ಹೋಗ್ತಾಳೆ. ಆ ವಿಡಿಯೋದಲ್ಲಿ ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಿದೆ ಅವಳು ಮುಂದೆ ಪುಷ್ ಆಗೋದು. ಸೊ ಇದರಲ್ಲಿ ಏನಂದ್ರೆ, ಅಪರಿಚಿತ ವ್ಯಕ್ತಿ ಮುಟ್ಟಕ್ಕೆ ಟ್ರೈ ಮಾಡ್ತಿದ್ನ ಇಲ್ಲ ಇವಳೇ ಅವನ ಹತ್ರ ಮುಟ್ಟಿಸ್ಕೊಂಡು ಏನಾದರೂ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತಿದ್ಲ ಅನ್ನೋದೇ ಕ್ವಶನ್ ಆಗೋಗುತ್ತೆ. ಯಾಕಂದ್ರೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಳೆ ಈ ಶಿಮ್ಜಿತಾ ಅನ್ನೋ ವ್ಯಕ್ತಿಗೆ 2000ದಿಂದ 3000 ಜನ ಫಾಲೋವರ್ಸ್ ಇರ್ತಾಳೆ. ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಬೇರೆ ಇವಳು. ಸೊ ಇವಳು ಅಪ್ಲೋಡ್ ಮಾಡಿದ ವಿಡಿಯೋ 2 ಮಿಲಿಯನ್ ವ್ಯೂಸ್ ಹೋಗುತ್ತೆ. 2 ಮಿಲಿಯನ್ ವ್ಯೂಸ್ ಹೋಗುತ್ತೆ. ಅಂದ್ರೆ 20 ಲಕ್ಷ ಜನ ನೋಡ್ತಾರೆ. 20 ಲಕ್ಷ ಜನ ಅಂದ್ರೆ 40 ಲಕ್ಷ ಕಣ್ಣು, 40 ಲಕ್ಷ ಕಿವಿ, 20 ಲಕ್ಷ ಬ್ರೈನು. ಸೊ ಅಷ್ಟು ಜನ ಥಿಂಕ್ ಮಾಡೋದೇ ಒಂಥರ. ಸೊ ಅಷ್ಟು ಜನ ಆ ವಿಡಿಯೋನ ನೋಡ್ಬಿಟ್ಟು ಕಮೆಂಟಿಂಗು, ಶೇರಿಂಗು ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಕಮೆಂಟ್ಸು ಮತ್ತೆ ಶೇರಿಂಗ್ ಅಲ್ಲಿ ಕೆಟ್ಟದಾಗ ಕಮೆಂಟ್ ಮಾಡ್ತಾ ಇರ್ತಾರೆ. ಏನು ಈ ಬೇರೆ ಮನೆ ಹೆಣ್ಮಕ್ಳನ್ನ ಒರ್ಸೋದಕ್ಕಂತಾನೆ ಬಸ್ ಹತ್ತೀರಾ, ನಿಮಗೆ ಮಾನ ಮರ್ಯಾದೆ ಇಲ್ವಾ, ನಿನ್ ಗಂಡ್ಸ, ಈ ತರ ಒಂಥರ ಸರ್ಕಾಸ್ಟಿಕ್ ಆಗಿ ಮಾತಾಡಕ್ಕೆ ಫುಲ್ಲು ಸ್ಟಾರ್ಟ್ ಮಾಡ್ತಾರೆ. ಸೊ ಇದು ಇಮಿಡಿಯೇಟ್ ಆಗಿ ಆ ಅಪರಿಚಿತ ವ್ಯಕ್ತಿಗೆ ಗೊತ್ತಾಗುತ್ತೆ. ಆ ಅಪರಿಚಿತ ವ್ಯಕ್ತಿ ಯಾರು ಅಂದ್ರೆ, ಸೇಲ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದಂತ 42 ವರ್ಷದ ದೀಪಕ್ ಅನ್ನೋ ವ್ಯಕ್ತಿ. ಈ ವ್ಯಕ್ತಿ ಆ ವಿಡಿಯೋನ ನೋಡ್ಬಿಟ್ಟು ತುಂಬಾ ಡಿಸ್ಟ್ರೆಸ್ ಆಗಿ ಹೋಗ್ತಾನೆ. ಯಾಕಂದ್ರೆ ಅವನು ಕ್ಲಿಯರ್ ಕಟ್ ಆಗಿ ಹೇಳ್ತಾನೆ, ಆ ಹುಡುಗಿ ಇದ್ದಿದ್ದೇ ನನಗೆ ಗೊತ್ತಿಲ್ಲ, ನನಗೆ ಏನಕ್ಕೆ ಈ ತರ ವಿಡಿಯೋ ಮಾಡಿ ಅಪ್ಲೋಡ್ ಆಗಿದೆ ಅಂತ ಅವನಿಗೆ ಕಂಪ್ಲೀಟ್ ಆಗಿ ಗೊತ್ತಾಗಲ್ಲ. ಸೊ ಅವನು ತುಂಬಾ ಡಿಸ್ಟ್ರೆಸ್ಗೆ ಹೋಗ್ತಾನೆ. ದೆನ್ ಅವ್ರ ಫ್ಯಾಮಿಲಿ ಮೆಂಬರ್ಸು ರಿಯಲ್ ಆಗಿ ಕೇಳ್ತಾರೆ, ಇಲ್ಲ ಆಗಿದ್ಯಾ ಇಲ್ವಾ ಹಂಗೆ ಹಿಂಗೆ ಅನ್ಬಿಟ್ಟು. ಅವನಿಲ್ಲ ಅದು ಇದು ಅಂತಾನೆ ವಾದಿಸ್ತಿರ್ತಾನೆ, ತುಂಬಾ ಡಿಸ್ಟ್ರೆಸ್ಗೆ ಹೋಗ್ತಾನೆ. ಆಮೇಲೆ ಆಗೋದೆ ಆಫ್ಟರ್ ಮಾರ್ಕ್ಸ್. ಏನಂದ್ರೆ ಅವನ ಫೋನು ಕಂಟಿನ್ಯೂಸ್ ಆಗಿ ರಿಂಗ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅವ್ರ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವನು ಹೆಜ್ಜೆ ಎತ್ತಿ ಅವ್ರ ಮನೆ ಈಚೆ ಇಕ್ಕಿದ್ರೆ ಜನಗಳು ಒಂಥರ ಕೆಟ್ಟದಾಗ ನೋಡೋ ತರ ಆಗ್ಬಿಡುತ್ತೆ. ಇದೆಲ್ಲ ತುಂಬಾ ಮೆಂಟಲ್ ಪ್ರೆಷರ್ ಆಗ್ಬಿಡುತ್ತೆ ಅವನಿಗೆ. ಸೊ ಈ ಮೆಂಟಲ್ ಪ್ರೆಷರ್ ಎಷ್ಟುವರೆಗೂ ಹೋಗುತ್ತಂದ್ರೆ, ಸೊ 2 ದಿನ ಆದ್ಮೇಲೆ ಈ ಮನೇಲಿ ಅವನು ಊಟ ತಿನ್ನೋದು ಬಿಡ್ತಾನೆ,
ಈಚೆ ಬರಲ್ಲ, ಏನೂ ಮಾಡಲ್ಲ. ಆದ್ರೂ ಈ ಕಮೆಂಟಿಂಗು, ಇವ್ನ ಫೋನ್ ರಿಂಗ್ ಆಗೋದು ಯಾವುದು ಸ್ಟಾಪೇ ಆಗಿರಲ್ಲ. ಸೊ ಆನ್ January 18th ಸಂಡೇ ಮಾರ್ನಿಂಗ್ 7 o'clock ದೀಪಕ್ ಅವ್ರ ತಾಯಿ, 70 ವರ್ಷದ ದೀಪಕ್ ಅವರ ತಾಯಿ ಹೋಗಿ ಬಾಕ್ಲಿ ತಡ್ತಾಳೆ. ಬಾಕ್ಲಿ ಓಪನ್ನೇ ಆಗಲ್ಲ. ಸೊ ಅವಾಗಲೇ ಗೊತ್ತಾಗುತ್ತೆ ಆ ಸೈಲೆನ್ಸು, ಆ ಪ್ಯಾನಿಕ್ಕು, ಒಂಥರ ಅವ್ರಿಗೆ ಗೊತ್ತಾಗೋಗುತ್ತೆ ಏನೋ ಒಳಗಡೆ ರಾಂಗ್ ಆಗಿದೆ ಅಂದ್ಬಿಟ್ಟು. ಅಕ್ಕಪಕ್ಕದವ್ರ ಸಪೋರ್ಟ್ ಎಲ್ಲ ಕರೆದಿ ಆ ಡೋರ್ ಓಪನ್ ಮಾಡಿದ್ರೆ ದೀಪಕ್ ವಾಸ್ ಹ್ಯಾಂಗಿಂಗ್. ಅಂದರೆ ಅವರು ಸೂಸೈಡ್ ಮಾಡ್ಕೊಂಡು ತೀರೇ ಹೋಗ್ತಾರೆ. ಸೊ ಈ ತೀರೋದ್ಮೇಲೆ ಬ್ಯಾಕ್ ಸ್ಲ್ಯಾಶ್ ಸ್ಟಾರ್ಟ್ ಆಗುತ್ತೆ. ಆ ವಿಡಿಯೋನ ಜನರು ಕ್ಲಿಯರ್ ಆಗಿ ನೋಡಕ್ ಸ್ಟಾರ್ಟ್ ಮಾಡ್ತಾರೆ. ಕ್ಲಿಯರ್ ಆಗಿ ಹೆಂಗ್ ನೋಡಕ್ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ, ಸಿಮ್ಜಿತಾ ಹೇಳಿರೋದು ಕರೆಕ್ಟಾ ಇಲ್ಲ ದೀಪಕ್ ಇನ್ನೋಸೆಂಟಾ ಅನ್ನೋದು ಆ ವಿಡಿಯೋದಲ್ಲೇ ಗೊತ್ತಾಗಕ್ ಸ್ಟಾರ್ಟ್ ಆಗತ್ತೆ. ಯಾಕಂದ್ರೆ ಸಿಮ್ಜಿತಾ ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಆ ಬಸ್ಸಲ್ಲಿ ಈ ತರದ್ ಏನಾದ್ರೂ ಒಂದು ಕಂಟೆಂಟ್ ಸಿಗುತ್ತಾ ಅಂತ ಹತ್ತಿರೋ ತರನೇ ಇಂಟೆನ್ಷನ್ಸ್ ಅವಳ್ದು ಕಾಣುತ್ತೆ. ಹತ್ತುತ್ತಾಳೆ. ಫಸ್ಟ್ ವಿಡಿಯೋದೊಳಗೆ ಯಾವಾಗ ದೀಪಕ್ ಲೆಫ್ಟ್ ಸೈಡ್ ಅಲ್ಲಿ ಇರ್ತಾನೆ, ಆ ಟೈಮಲ್ಲಿ ದೀಪಕ್ ಇವಳನ್ನ ಟಚ್ಚೇ ಮಾಡ್ತಾ ಇರಲ್ಲ, ಸುಮ್ಮನೆ ಒಂದು ಎಲ್ಬೋ ಒಂದು ಚೂರ್ ಮೈನರ್ ಆಗಿ ಟಚ್ ಆಗ್ತಾ ಇರತ್ತೆ. ಸೊ ಅದನ್ನ ಏನ್ ಬೇಕಾದ್ರೂ ಹೇಳ್ಬೋದು, ಮಾಡ್ಬೋದು, ಏನೋ ಇಂಟೆನ್ಷನ್ಸ್ ಇದೆ ಅಂತ. ಬಟ್ ರೈಟ್ ಸೈಡ್ಗೆ ಯಾವಾಗ ಈ ವಿಡಿಯೋ ಟರ್ನ್ ಆಗುತ್ತೆ ಆವಾಗ ಕ್ಲಿಯರ್ ಕಟ್ ಆಗಿ ಕಾಣಿಸುತ್ತೆ. ಯಾಕಂದ್ರೆ ಒಬ್ಬ ಪರ್ಸನ್ ಲೆಫ್ಟ್ ಸೈಡ್ ಅಲ್ಲಿ ಇದಾನಂದ್ರೆ ಇವಳಿಗೆ ಅನ್ಕಂಫರ್ಟಬಲ್ ಫೀಲ್ ಆದ್ರೆ ದೂರ ಹೋಗ್ತಾಳೆ. ಇವಳು ವಿಡಿಯೋ ಮಾಡಕ್ಕಂತಾನೆ ತಿರ್ಗಾ ಅವ್ನ್ ರೈಟ್ ಸೈಡ್ ಬಂದಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾಳೆ. ಆ ರೈಟ್ ಸೈಡ್ ಅಲ್ಲಿ ವಿಡಿಯೋ ಮಾಡ್ಬೇಕಾದ್ರೆ ಕ್ಲಿಯರ್ ಕಟ್ ಆಗಿ ಕಾಣಿಸುತ್ತೆ ಇವಳೇ ಹೋಗಿ ಮುಂದೆ ಅವ್ಳ ಬಾಡಿನ ಕೊಡೋ ತರ ಇದೆ, ಸ್ವಲ್ಪ ಪುಷ್ ಮಾಡೋ ತರ ಇದೆ. ಅಟ್ ದ ಸೇಮ್ ಟೈಮ್ ಈ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿ ನೀವು, ಅವನ್ ದೀಪಕ್ಕು ಅವ್ನಿಗೆ ಗೊತ್ತಾಗುತ್ತೆ ಅವ್ನ ಬಾಡಿ ಯಾವ್ದೋ ಹೆಣ್ಮಗು ಗೊತ್ತಿಲ್ಲದೆ ಇರೋರಿಗೆ ಟಚ್ ಆಗಿದೆ ಅನ್ನೋ ತರ ಅವ್ನ ಡಿಸ್ಟ್ರೆಸ್ ಅಲ್ಲಿ ಅವ್ನು ಸಿಂಪಲ್ ಆಗಿ ಹಿಂಗ್ ಹಿಂದೆ ತಿರ್ಗಿ ನೋಡ್ಬಿಟ್ಟು ಅವ್ನ ಫೇಸ್ ಅಲ್ಲೇ ಗೊತ್ತಾಗ್ತಿದೆ ಆ ಎಕ್ಸ್ಪ್ರೆಷನ್ ಅಲ್ಲಿ ಏನೋ ಅಯ್ಯೋ ಗೊತ್ತಿಲ್ಲದೆ ಆಗೋಯ್ತೆ ಅನ್ನೋ ತರ. ಆಮೇಲೆ ಅವನು 2 ಕೈನ ಹಿಂಗ್ ಹಿಡ್ಕೋತಾವನೆ ಬ್ಯಾಗಲ್ಲಿ. ಬ್ಯಾಗ್ ಇದೆ, ಆ ಬ್ಯಾಗ್ನ ಹಿಡ್ಕೊಂಡು ಇಳಿಯಕ್ ಟ್ರೈ ಮಾಡ್ತಿದ್ದಾನೆ, ಮುಟ್ಟಕ್ ಟ್ರೈ ಮಾಡ್ತಿಲ್ಲ. ಸೊ ಇದೆಲ್ಲ ಕನ್ಸಿಡರ್ ಆದ್ಮೇಲೆ ಸಿಮ್ಜಿತಾ ಮೇಲೆ ಬ್ಯಾಕ್ ಸ್ಲ್ಯಾಶ್ ಸ್ಟಾರ್ಟ್ ಆಗತ್ತೆ. ಒಬ್ಬ ಇನ್ನೋಸೆಂಟ್ ಪರ್ಸನ್ ಫ್ರೇಮ್ ಮಾಡಕ್ ಹೋಗಿ ಆ ಪ್ರಾಣನೇ ಹೊಂಟೋಯ್ತು ಅಂದ್ಬಿಟ್ಟು ಸಿಮ್ಜಿತಾ ಮೇಲೆ ಫುಲ್ ಬ್ಯಾಕ್ ಸ್ಲ್ಯಾಶ್ ಸ್ಟಾರ್ಟ್ ಆಗುತ್ತೆ. ಫುಲ್ಲು ವಿಡಿಯೋ ಎಲ್ಲ ವೈರಲ್ ಆಗಿರೋದೆಲ್ಲ ಸ್ಪ್ರೆಡ್ ಆಗುತ್ತೆ. ಹೂ ಇಸ್ ಇನ್ ಗಿಲ್ಟ್ ಹಿಯರ್ ಅನ್ನೋದು ಎಲ್ಲರಿಗೂ ಕಾಣಿಸುತ್ತೆ. ಹೂ ಇಸ್ ದ ಪರ್ಸನ್ ರೆಸ್ಪಾನ್ಸಿಬಲ್ ಫಾರ್ ದೀಪಕ್ಸ್ ಡೆತ್ ಅನ್ನೋದೆಲ್ಲ ಗೊತ್ತಾಗತ್ತೆ. ಸೊ ಸೂಸೈಡ್ ಆಗಿರೋ ದೀಪಕ್ ಅವರ ಫ್ಯಾಮಿಲಿ ತುಂಬಾ ಪೇನ್ ಅಲ್ಲಿ ಇದ್ದಾರೆ. ಯಾಕಂದ್ರೆ ಆ ವಿಡಿಯೋನ ನಾನು ಅಪ್ಲೋಡ್ ಮಾಡಿಲ್ಲ, ಆದ್ರೆ ತುಂಬಾ ಅಳ್ತಿದ್ದಾರೆ. ಯಾಕಂದ್ರೆ ಆ ತರ ಪರ್ಸನ್ನೇ ಅಲ್ಲ ಇವರು. ಸುಮ್ಮನೆ ಒಂದೇ ಒಂದು 28 ಇಂದ 29 ಸೆಕೆಂಡ್ ಇರೋ ವಿಡಿಯೋ ಇಂದ 42 ವರ್ಷದ ನಿಯತ್ತಿನ ಬದುಕು ಕಳ್ದೋಗ್ಬಿಡ್ತು. ಆ ಪೇನ್ ತಡಿಯಕ್ಕಾಗದೆ ದೀಪಕ್ ಸತ್ತೋಗ್ಬಿಟ್ರು ಅಂತ ತುಂಬಾ ಅಳಲ್ ತೋಡ್ಕೊಂಡು ಅವ್ರ ಫ್ಯಾಮಿಲಿ ಸ್ಟ್ರೆಸ್ ಅಲ್ಲಿ ಇದ್ದಾರೆ. ಇದೇ ಬೇಸಿಸ್ ಮೇಲೆ ದೀಪಕ್ ಅವರ 70 ವರ್ಷದ ತಾಯಿ ಪೊಲೀಸಿಗೆ ಕಂಪ್ಲೇಂಟ್ ಮಾಡ್ತಾರೆ. ಸೊ ಪೊಲೀಸ್ ಅವರು ಒಂದು ಫ್ಯೂ ಡೇಸ್ ಆದ್ಮೇಲೆ ಸಿಮ್ಜಿತಾನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಮಾಡಿ ಕೋಳಿಕೋಡೆ ಮೆಡಿಕಲ್ ಕಾಲೇಜ್ ಪೊಲೀಸು ಅಬ್ಡೆಂಟ್ಮೆಂಟ್ ಆಫ್ ಸೂಸೈಡ್ ಅನ್ನೋ ಆಕ್ಟ್ ಅಲ್ಲಿ ಸಿಮ್ಜಿತಾನ ಅರೆಸ್ಟ್ ಮಾಡಿದ್ದಾರೆ. ಒಂದು 14 days ಅವಳು ಪೊಲೀಸ್ ಕಸ್ಟಡಿಯಲ್ಲೇ ಇರಬೇಕಾಗತ್ತೆ ಅಂತ ಮ್ಯಾಜಿಸ್ಟ್ರೇಟ್ ಪೊಲೀಸ್ ಅವರು ಹೇಳಿದ್ದಾರೆ. ಸೊ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿ ಅವಳಿಗೆ ಪೊಲೀಸ್ ಕಸ್ಟಡಿಗೆ ತೊಗೊಂಡಿದ್ದಾರೆ. ಸಿಮ್ಜಿತಾನ ಪೊಲೀಸ್ ಅವರು ಕ್ವಶನ್ ಕೇಳ್ತಿದ್ದಾರೆ, ಯಾವ ಥರ ಮಾಡಿದೆ ಏನು ಅಂತ ಅಂತ. ಸೊ ಸಿಮ್ಜಿತಾ ಬೀಯಿಂಗ್ ಕ್ವೆಶನ್ಡ್. ಸೊ ಇದ್ರದ್ದು ವರ್ಡಿಕ್ಟ್ ಆಗಲಿ ನೆಕ್ಸ್ಟ್ ಬೆಳವಣಿಗೆಗಳು ಇನ್ನೂ ಏನೂ ಆಗಿಲ್ಲ. ಅಟ್ ಪ್ರೆಸೆಂಟ್ ಸಿಮ್ಜಿತಾ ಇಸ್ ಬಿನ್ ಅರೆಸ್ಟೆಡ್ ಆ್ಯಂಡ್ ದೀಪಕ್ ಇಸ್ ನೋ ಮೋರ್. ಒಬ್ಬ ಪರ್ಸನ್ ಇನ್ನೋಸೆಂಟ್ ಲೈಫ್ನ ಈಸಿಯಾಗಿ ಕಳ್ಕೊತಾನೆ. ಅಷ್ಟು ಪವರ್ಫುಲ್ ಈ ಸೋಷಿಯಲ್ ಮೀಡಿಯಾ. ಯಾರ್ದೋ ಜನ ಎಲ್ಲೋ ಕುತ್ಕೊಂಡು ಯಾವುದೋ ಒಂದು ಮೊಬೈಲಲ್ಲಿ ಯಾವುದೋ ನೆಟ್ವರ್ಕಲ್ಲಿ ಒಂದು ಕಮೆಂಟ್ ಮಾಡೋದು ಎಷ್ಟು ಈಸಿ ಅಂದರೆ ಅದ್ರ ಪರಿಣಾಮ ಒಬ್ಬ ಜೀವ ಹೋಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದು ಹೋದ್ಮೇಲೆ ಗೊತ್ತಾಗೋದು. ಕಮೆಂಟಿಂಗ್ ಆ್ಯಂಡ್ ಲೈಕ್ಸ್ ಆ್ಯಂಡ್ ಶೇರಿಂಗ್ ಇಸ್ ವೆರಿ ಈಸಿ, ಬಟ್ ಅದ್ರದ್ದು ಪರಿಣಾಮ ಒಬ್ಬ ಪರ್ಸನ್ ಮೇಲೆ ಎಷ್ಟು ಬೀಳುತ್ತೆ ಅನ್ನೋದು ಯಾವ ಪರ್ಸನ್ ಕಮೆಂಟ್ ಮಾಡಿರ್ತಾನೆ ಅವನಿಗೆ ಗೊತ್ತಿಲ್ಲ. ಕಮೆಂಟ್ ಆಗಿರೋನ್ ಮೇಲೆ ಗೊತ್ತಾಗತ್ತೆ. ಸೊ ಸೋಷಿಯಲ್ ಮೀಡಿಯಾನ ಎಷ್ಟು ಸೇಫಾಗಿ ಯೂಸ್ ಮಾಡ್ತೀವಿ ಅಷ್ಟೇ ಎಲ್ಲರೂ ಜೀವನಕ್ಕೂ ಒಳ್ಳೇದು, ಶೇರ್ ಮಾಡೋರ್ಗೂ ಒಳ್ಳೇದು, ಶೇರ್ ಮಾಡಿಸ್ಕೊಂಡವ್ರಿಗೂ ಒಳ್ಳೇದು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಟ್ ದ ಸೇಮ್ ಟೈಮ್ ಈ ಇನ್ಸಿಡೆಂಟ್ ಇಂದ ಇನ್ನೋಸೆಂಟ್ ಲೈಫ್ ಏನೋ ಕಳ್ಕೊಂಡು, ಬಟ್ ದೇರ್ ಆರ್ ರಿಯಲ್ ಪೀಪಲ್ ಹೂ ಹ್ಯಾಸ್ ಡನ್ ದಿಸ್ ಅಂಡ್ ರಿಯಲ್ ವಿಡಿಯೋಸ್ ವಿಚ್ ಹ್ಯಾಸ್ ಸರ್ಫೇಸ್ಡ್. ಅಂದ್ರೆ ಈ ತರ ಒಂದು ಹೆಣ್ಮಗುನ ಒರ್ಸೋದಾಗ್ಲಿ, ಅನ್ಪ್ರಿವಿಲೇಜ್ಡ್ ಅಡ್ವಾಂಟೇಜ್ ತಗೊಳ್ಳೋದಾಗ್ಲಿ ಎಲ್ಲ ಕಾಣಿಸ್ತಿದೆ. ಆ ವಿಡಿಯೋಸ್ ಎಲ್ಲ ರಿಯಲ್ ಆಗಿ ಕಾಣಿಸ್ಬೇಕಾದ್ರೆ ಈ ವಿಡಿಯೋ ಇಂದ ಏನ್ ಗೊತ್ತಾಗುತ್ತೆ ಅಂದ್ರೆ ಸಿಮ್ಜಿತಾ ಆ ವಿಡಿಯೋನ ವ್ಯೂಸ್ಗೋಸ್ಕರ ಇಲ್ಲ
ಒಂದು ಕಂಟೆಂಟ್ಗೋಸ್ಕರ ಹತ್ತಿರೋ ಥರನೇ ಇದೆ. ಯಾಕಂದ್ರೆ ಆ ವಿಡಿಯೋದಲ್ಲಿ ಲಾಸ್ಟಲ್ಲಿ ಅವಳು ಒಂದು ಸ್ಮೈಲ್ ಮಾಡ್ತಿರ್ತಾಳೆ, ಅನ್ಕಂಫರ್ಟಬಲ್ ಸ್ಟೇಟಲ್ಲಿ ಇಲ್ಲ. ಸೊ ಆ ಸ್ಮೈಲಲ್ಲೇ ಗೊತ್ತಾಗುತ್ತೆ ಏನೋ ನಂಗೆ ಇವತ್ತು ಕಂಟೆಂಟ್ ಸಿಕ್ತು, ಇನ್ಮೇಲೆ ನಾನು ಏನೋ ವೈರಲ್ ಆಗ್ಬೋದು ಅನ್ನೋ ಕ್ಲಿಯರ್ ಇಂಟೆನ್ಷನ್ಸ್ ಕಾಣಿಸ್ತಿದೆ ಅದರಲ್ಲಿ. ಸೊ ಈ ವಿಡಿಯೋ ವೈರಲ್ ಆಗಿ ಬ್ಯಾಕ್ ಆಗಬೇಕಾದ್ರೆ ಸಿಮ್ಜಿತಾ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾಳೆ. ಆ ವಿಡಿಯೋದಲ್ಲಿ ಏನು ಹೇಳ್ತಾಳೆ ಅಂದರೆ, ಇದೇನೋ ಅಟೆನ್ಷನ್ ಸೀಕಿಂಗ್ ಅಲ್ಲ, ಜೋಕ್ ಅಲ್ಲ, ಇದೊಂದು ಸೋಷಿಯಲ್ ಇಶ್ಯೂ, ಸೋಷಿಯಲ್ ಕಾಸ್ಗೋಸ್ಕರನೇ ನಾನು ಮಾಡಿದ್ದು. ಆ ಪರ್ಸನ್ನು ನಾನು ನತ್ತದಾಗ ಯಾವುದೋ ಇನ್ನೊಂದು ಮಹಿಳೆಯನ್ನ ಟಚ್ ಮಾಡ್ತಿದ್ದ, ಅದ್ರ ಬೇಸಿಸ್ ಮೇಲೆ ನಾನು ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ವಿಡಿಯೋದಲ್ಲಿ ಏನಿತ್ತು, ಏನು ಸಿಕ್ತೋ ಅದಕ್ಕೆ ನಾನು ಅಪ್ಲೋಡ್ ಮಾಡಿದೆ ಅಂತ ಒಂಥರ ಅಹಂಕಾರದಿಂದ ಹೇಳ್ತಾಳೆ. ಇದಾದ್ಮೇಲೆ ತಿರ್ಗಾ ಸ್ಟಾರ್ಟ್ ಆದಾಗ ಅವಳ ಅಕೌಂಟ್ನ ಪಬ್ಲಿಕ್ಕಿಂದ ಪ್ರೈವೇಟ್ ಮಾಡ್ಕೊಂಡ್ಬಿಡ್ತಾಳೆ. ಆಮೇಲೆ ತಲೆಮರೆ ಆಗ್ತಾಳೆ. ಸ್ವಲ್ಪ ದಿನ ಆದಮೇಲೆ ಪೊಲೀಸ್ ಅವಳನ್ನ ಹುಡುಕಿ ಅರೆಸ್ಟ್ ಮಾಡ್ತಾರೆ. ರೆಸ್ಟ್ ಆಫ್ ದ ಥಿಂಗ್ಸ್ ನಾನು ಏನು ಹಿಂದೆ ಹೇಳಿದೆ, ಅವಳನ್ನ ಪೊಲೀಸ್ ಅರೆಸ್ಟ್ ಮಾಡಿದಾಯ್ತು, ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದಾಯ್ತು, 14 days ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾಳೆ. ಸೊ ಆಫ್ಟರ್ 14 days ವರ್ಡಿಕ್ಟ್ ಬರುತ್ತೆ. ಆ ಕೇಸ್ ಡೆವಲಪ್ಮೆಂಟ್ ಏನಾದರೂ ಆಯ್ತಂದ್ರೆ ವಿಲ್ ಅಪ್ಲೋಡ್ ಇನ್ ದ ಸೇಮ್ ವಿಡಿಯೋ. ಅಂಟಿಲ್ ದೆನ್, ಇದು ಪ್ರವೀಣ್ ಫ್ರಮ್ ಪ್ರವೀಣ್ ಇನ್ಸ್ಟೆನ್ಸ್.